ಏನು ಅನಿಸುತ್ತೆ ರಿಸಲ್ಟ್ ಬಗ್ಗೆ ಮೇಡಮ್? 3 ಕಾಂಗ್ರೆಸ್ ಪಾಲಾಗಿರ್ತಕ್ಕಂಥದ್ದು. ನಾವು ನೋಡ್ತಿದ್ದಾಗೆ ಜನರಲ್ ಯಾವಾಗಲೂ ನೀವು ಎಲ್ಲ ಒಂದು ಕಡೆ ಒಂದು ಹಿಂದೆ ನಡೆದಿರುವಂಥ ಚುನಾವಣೆಯಲ್ಲಿ ಎಸ್ಪೆಷಲಿ ಉಪಚುನಾವಣೆ ಅಂತ ಬಂದಾಗ ರೂಲಿಂಗ್ ಪಾರ್ಟಿಗೆ ಅಡ್ವಾಂಟೇಜ್ ಅನ್ನೋದು ಇದ್ದೇ ಇದೆ. ಅದೊಂಥರ ಹೋಮ್ ಅಡ್ವಾಂಟೇಜು ಕ್ರಿಕೆಟ್ ಟೀಮ್ಗೆ ಇದ್ದಂಗೆ. ರೂಲಿಂಗ್ ಪಾರ್ಟಿ 99% ಯಾವಾಗಲೂ ಉಪಚುನಾವಣೆ ಅನ್ನೋದು ಗೆಲ್ತಾ ಬಂದಿರೋದು ನಾವು ನೋಡಿದ್ದೀವಿ. ಸೊ ಇದನ್ನು ದೊಡ್ಡ ನಾವು ಅದರಿಂದ ಏನೋ ಚೇಂಜ್ ಆಗಿಬಿಟ್ಟಿದೆ ಅಥವಾ ಇದು ಇನ್ಯಾವುದಕ್ಕೂ ಒಂದು ದಿಕ್ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸು ಜನರಲ್ ರಿಸಲ್ಟ್ಸ್ಗೂ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಇದನ್ನು ಅಂದರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂಥದ್ದು ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯಿತು ನೋಡಿ. ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ.